ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕಂಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋಗಳನ್ನ ಮಾಡಿ. ಸ್ವಲ್ಪ ಪರ್ಸನಲ್ ವರ್ಕಲ್ಲಿ ತುಂಬ ಬ್ಯುಸಿ ಆಗೋಗಿದೆ, ಅದರಿಂದ ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ತುಂಬ ದಿನ ಆದಮೇಲೆ ಇವಾಗ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಗೊತ್ತಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ಸ್ ನಡೀತಾ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಏನಾದ್ರು ಮೆಂಬರ್ಶಿಪ್ ಇರೋರಿಗೆ ಒಂದಿನ ಮುಂಚೆ ಸ್ಟಾರ್ಟ್ ಆಗಿದೆ, ನಿನ್ನೆ ನಾರ್ಮಲ್ ಇರೋರಿಗೆಲ್ಲ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ತುಂಬ ಸ್ಪೆಷಲಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಮಂತ್ ಇಯರ್ ಎಂಡಲ್ಲಿ ಯಾವಾಗಲೂ ವರ್ಷದಲ್ಲಿ ಯಾವಾಗಲೂ ಕಡಿಮೆ ಆಗದಿರೋಷ್ಟು ಕಡಿಮೆ ಬಜೆಟಲ್ಲಿ ನಿಮಗೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಫೋನ್ಸ್ಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬ ಅಂದರೆ ತುಂಬ ಆಫರ್ಸ್ ನಡೆಯುತ್ತೆ. ಕಡಿಮೆ ಬಜೆಟಲ್ಲಿ ನೀವೇನಾದರೂ ಒಂದು ಯಾವುದೇ ವಸ್ತು ಆಗಿರ್ಬೋದು ಪರ್ಚೇಸ್ ಮಾಡ್ತೀನಿ ಅಂದರೆ ಇದಕ್ಕಿಂತ ಬೆಸ್ಟ್ ಟೈಮು ಮತ್ತೆ ಸಿಗಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಈ ಸೇಲಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಕೆಲವೊಂದು ಮೊಬೈಲ್ಗಳು ಎಷ್ಟು ತುಂಬ ಅಫೋರ್ಡಬಲ್ ಆಗಿ ಸಿಗ್ತಾ ಇದೆ, ಆ ಮೊಬೈಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪರ್ಚೇಸ್ ಮಾಡಬೇಕು ಅಂತಂದರೆ ಈ ಮೊಬೈಲ್ಗಳನ್ನ ಪರ್ಚೇಸ್ ಮಾಡಿ. ಮೊದಲನೇದಾಗಿ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸೊ ಮೊದಲನೇ ಫೋನು ಐಫೋನ್ ಸೀರೀಸ್. ಐಫೋನು ತುಂಬ ಜನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೆ ಇದು ತುಂಬ ಒಳ್ಳೆ ಟೈಮು. ಯಾಕೆಂದರೆ ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು, ಐಫೋನ್ 16 ಸೀರೀಸ್ ಲಾಂಚ್ ಆಗಿತ್ತು. ವಿಡಿಯೋ ಕೂಡ ಮಾಡಿದ್ದೀನಿ, ಅಂದರೆ ರಿವ್ಯೂ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಅಲ್ಲಿ ಐಫೋನ್ 16 ಸೀರೀಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಐಫೋನ್ 15 ಈ ಸೇಲಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಫರ್ ಕಡಿಮೆಗೆ ಸಿಗ್ತದೆ. ಅಂದರೆ ಬೇಸ್ ವೇರಿಯಂಟು ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಆಫರ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಎಫೆಕ್ಟಿವ್ ಆಗಿ ಬರೀ 50,000 ರೂಪಾಯಿಗೆ ನಿಮ್ಗೆ ಐಫೋನ್ 15 ಸಿಗ್ತಾ ಇದೆ. ನೀವೇನಾದ್ರು ಐಫೋನ್ 16 ತಗೋಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬೇಡ, ಯಾಕಂದರೆ ಅದು ಅಂಥ ಮೇಜರಾಗಿ ಚೇಂಜಸ್ ಏನೂ ಆಗಿಲ್ಲ ಐಫೋನ್ 15ಗೂ ಮತ್ತು 16ಗೂ. ಅದಕ್ಕೋಸ್ಕರ ಐಫೋನ್ನೇ ತಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಐಫೋನ್ 13 ಏನೋ ಅಷ್ಟೊಂದು ತುಂಬ ಹಳೇದಾಗೋಯ್ತು, 14 ಕೂಡ ಅಷ್ಟೊಂದು ಬೇಡ. 50,000ಕ್ಕೆ ಐಫೋನ್ 15 ಸಿಗ್ತಾ ಇದೆ. ಅದಕ್ಕೋಸ್ಕರ ತಗೋಬೇಕು ಅಂದ್ಕೊಂಡಿದ್ರೆ ಈ ಐಫೋನ್ 15 ತಗೊಳ್ಳಿ. ಈ ಸೇಲಲ್ಲಿ ಕಡಿಮೆ ಆದಷ್ಟು ಮತ್ತೆ ಸೇಲ್ ಆಗಲ್ಲ. ಐಫೋನ್ ತಗೊಂಡ್ರೆ ಐಫೋನ್ 15 ತಗೊಳ್ಳಿ. 16 ಏನು ಲೇಟೆಸ್ಟ್ ಮಾಡಲು ಈಗ ಬೇಡ, ಅದನ್ನು ನೆಕ್ಸ್ಟ್ ವರ್ಷಕ್ಕೆ ತಗೊಳ್ಳಿ. ಬಟ್ ಐಫೋನ್ ತಗೋತೀನಿ ಅಂದರೆ 15 ಈ ಟೈಮಲ್ಲಿ ತಗೊಳ್ಳಿ. ನಿಮಗೆ ಬೇಸ್ ವೇರಿಯಂಟು 50,000ಕ್ಕೆ ಸಿಗುತ್ತೆ. ನೆಕ್ಸ್ಟ್ ಮೊಬೈಲ್ ಬಂದು ತುಂಬ ಫೇಮಸ್, ಅಂದರೆ ನಿಮಗೆ ಗೊತ್ತಿರ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ. ಅದು ಸ್ಯಾಮ್ಸಂಗಲ್ಲಿ ಎಸ್ ಸೀರೀಸು ನಿಮಗೆ S24 ಬಂದಿದೆ ರೀಸೆಂಟ್ ಮಾಡಲು. ಬಟ್ S23 ಹಳೆ ಮಾಡಲು, 1 ವರ್ಷದ ಹಳೆ ಮಾಡಲ್ ಆದರೂ ಕೂಡ ಇದು ಬೆಂಕಿ ಸ್ಪೆಸಿಫಿಕೇಶನ್ನ ಹೊಂದಿರುವಂಥ ಮೊಬೈಲ್ ಅಂತಲೇ ಅನ್ಬೋದು. ಇದು ಲಾಂಚ್ ಆದಾಗ ತುಂಬ ಪ್ರೈಸ್ ಜಾಸ್ತಿ ಇತ್ತು. ಬಟ್ ಇವಾಗ ನೀವೇನಾದ್ರು ತಗೋತೀನಿ ಅಂದರೆ ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಬ್ಯಾಂಕ್ ಆಫರ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ 36,000 ರೂಪಾಯಿಗೆ ಈ ಮೊಬೈಲ್ ಸಿಗುತ್ತೆ. ಈ ಮೊಬೈಲ್ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ. ಫ್ಯೂಚರ್ಗಳು ಸ್ಯಾಮ್ಸಂಗ್ ಎಲ್ಲ ಫ್ಯೂಚರು S24 ಸೀರೀಸಲ್ಲಿ ಬಂದಿದ್ದೇನೆ. S23 ಈ ಮಾಡೆಲ್ಲು ಕೂಡ ಸಿಗುತ್ತೆ. ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಸಿಗ್ತಾ ಇದೆ. ಸ್ಪೆಸಿಫಿಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲು. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರು. ಡಿಸ್ಪ್ಲೇನೂ ನೆಕ್ಸ್ಟ್ ಲೆವೆಲು ಸ್ಯಾಮ್ಸಂಗ್ದೇ. ಸೊ ಓವರಾಲ್ ನೀವೇನಾದ್ರು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಏನಾದ್ರು ಒಂದು ಬೆಸ್ಟ್ ಮೊಬೈಲ್ನ ಹುಡುಕ್ತಿದ್ರೆ, ನಮಗೆ ಬಜೆಟು 35,000-40 ಸಾವಿರ ಅಂದರೆ ಈ ಮೊಬೈಲ್ನೇ ಪರ್ಚೇಸ್ ಮಾಡಿ. ಸಕ್ಕತ್ತಾಗಿದೆ. ನಾನೇನಾದ್ರು ಪರ್ಚೇಸ್ ಮಾಡ್ತೀನಿ ಈ ಮೊಬೈಲ್ನೇ ಪರ್ಚೇಸ್ ಮಾಡ್ತಿದ್ದೆ ಇಷ್ಟು ದುಡ್ಡು ಕೊಟ್ಟರೆ. ಜಾಸ್ತಿ ಅಂದರೆ ಐಫೋನ್ಗೆ ಹೋಗ್ತೀನಿ, ಬೇಡ ನಮಗೆ 35,000-40 ಸಾವಿರ ಒಳಗಡೆ ಅಂದರೆ ಈ ಮೊಬೈಲ್ನೇ ಚೂಸ್ ಮಾಡ್ತೀನಿ. ಬೆಸ್ಟ್ ಮೊಬೈಲ್ ಇದು. ನೆಕ್ಸ್ಟ್ ಮಾತ್ರ ಈ ಸೇಲಲ್ಲಿ ನಾನು ಹೇಳ್ಬೇಕು ಅಂದರೆ ಈ ಆಲ್ಮೋಸ್ಟ್ ಈ ಮಿಡ್ ರೇಂಜ್ ಲೆವೆಲಲ್ಲಿ ಬಂದರೆ ಮೋಟ್ರೋಲಾನೇ ಎಲ್ಲನೂ ಕವರ್ ಮಾಡಿಕೊಟ್ಟಿದೆ. ತುಂಬ ಮೊಬೈಲ್ಗಳು ನಾನು ನೋಡ್ದಂಗೆ ಸಿಕ್ಕಾಪಟ್ಟೆ ಆಫರಲ್ಲಿ, ಎಲ್ಲ ಸ್ಪೆಸಿಫಿಕೇಶನ್ಲಿ ಕೂಡ ಚೆನ್ನಾಗಿರುತ್ತೆ. ಆಫರ್ಲಿ ಕೂಡ ಇನ್ನೂ ಅವರು ಎಫೆಕ್ಟಿವ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಆಫರ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂದರೆ ಕ್ರೇಜಿ ಮೊಬೈಲ್ಗಳು ನಿಮಗೆ ಆಫರಲ್ಲಿ ಸಿಗ್ತದೆ. ಅದರಲ್ಲಿ ಫಸ್ಟ್ ಒನ್ ಬಂದು ನನಗೆ ಮೋಟ್ರೋಲಾ ಎಡ್ಜ್ 50 Pro. ಇದು ನಾರ್ಮಲ್ ಆಗಿ ಲಾಂಚ್ ಆದಾಗ ಒಂದು 30,000-32,000ಕ್ಕೆ ಲಾಂಚ್ ಆಗಿತ್ತು. ಬಟ್ ಇವಾಗ ನಿಮ್ಗೆ ಇನ್ಕ್ಲೂಡಿಂಗ್ ಏನಾದ್ರು ಬ್ಯಾಂಕ್ ಆಫರ್ಲಿ ತಗೊಂಡ್ರೆ 28,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಇದರಲ್ಲಿ ಎಲ್ಲ ಚೆನ್ನಾಗಿದೆ, ಯಾವುದು ಕೂಡ 1 ಪಾಯಿಂಟಲ್ಲೂ ಕೂಡ ಕಡಿಮೆ ಇಲ್ಲ. ಇದರಲ್ಲಿ 144 ಅಷ್ಟು ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಇದೆ, POLED. ಅದನ್ನು ಬಿಟ್ಟರೆ IP68 ವಾಟರ್ ರೆಸಿಸ್ಟೆಂಟು, 125 ವಾಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟು, ಮತ್ತು ಕ್ಲೀನ್ UI, 50 ವಾಟು ವೈರ್ಲೆಸ್ ಚಾರ್ಜಿಂಗು, ಮತ್ತು ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದು 7 Gen 3 ಅದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಚಿಪ್ಸೆಟ್ ಅಂತ ಅನ್ಬೋದು. ಸ್ಪೆಸಿಫಿಕೇಶನ್ ಮಾತ್ರ ಸಖತ್ತಾಗಿದೆ. ನಿಮಗೆ ಕ್ಯಾಮ್ರಾ ಕೂಡ ಅಷ್ಟೇ ETA700C ಅನ್ನೋ ಹೊಸ ಸೆನ್ಸರ್ನ ಯೂಸ್ ಮಾಡಿದೆ. ಸೋನಿ ಸೆನ್ಸರು ಆಲ್ಮೋಸ್ಟ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಫ್ರಂಟ್ MP 50 MP ಇದೆ. ನೋಡಿ ನಿಮಗೆ ಎಲ್ಲ ಆ್ಯಂಗಲಲ್ಲೂ 30,000 ರೂಪಾಯಿ ಒಳಗಡೆ ಬಜೆಟಲ್ಲಿ ಈಗ ಒಂದು ಬೆಸ್ಟ್ ಮೊಬೈಲ್ನ ತರ್ತೀರಿ ಅಂದರೆ ಈ ಮೊಬೈಲ್ನ ತೊಗೊಳ್ಳಿ. ಇದು 28,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಸಖತ್ತಾಗಿರೋ ಮೊಬೈಲು. ಮೊಬೈಲ್ ಕೂಡ ನಿಮಗೆ ಮೋಟ್ರೋಲಾದಲ್ಲೇ ಸಿಗುತ್ತೆ. ಮೋಟ್ರೋಲಾ ಎಡ್ಜ್ 50
ಫ್ಯೂಜನ್ ಅಂತ. ಈ ಆಫರ್ ಟೈಮಲ್ಲಿ ಇದು ಇನ್ಕ್ಲೂಡಿಂಗ್ ಬ್ಯಾಂಕ್ ಆಫರ್ ನಿಮಗೆ ಜಸ್ಟ್ 20,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಈ ಮೊಬೈಲ್ ಸೇಮ್ ತುಂಬ ಫೀಚರ್ಗಳು ನಾನು ಈಗ ಏನು 850 Pro ಹೇಳಿದೆ ಅದೇ ಫೀಚರ್ಗಳನ್ನ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ IP68 ವಾಟರ್ ರೆಸಿಸ್ಟೆಂಟ್ ಇದೆ, ಮತ್ತು 68 ವಾಟ್ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಕೂಡ ಮಾಡುತ್ತೆ. ಇದು ಕೂಡ ಸೋನಿ ಸೆನ್ಸರು, ಸೋನಿ ಲಿಟಿಯ 700C ಸೆನ್ಸರ್ನ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಮತ್ತು ಫ್ರಂಟು ಗೊರಿಲ್ಲಾ ಗ್ಲಾಸ್ 5, ಕ್ಲೀನ್ UI, 144 Hz POLED ಡಿಸ್ಪ್ಲೇ, ಕರ್ವ್ ಡಿಸ್ಪ್ಲೇ. ನಿಮಗೇನಾದರೂ ಎಲ್ಲ ಈ ಬಜೆಟಲ್ಲಿ 25ರಿಂದ 22, 23 ಈ ಬಜೆಟ್ ಟೈಟ್ ಬಜೆಟಲ್ಲಿ ಏನಾದ್ರು ತೊಗೋತೀನಿ ಅಂದರೆ ನೋಡಿ, ಈ ಮೊಬೈಲ್ ಕೂಡ ಸಗದಾಗಿದೆ. ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದೆ. ಮಲ್ಟಿಮೀಡಿಯಾ ಮಾತ್ರ ಸಗದಾಗಿದೆ. ಡ್ಯೂಯಲ್ ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮಾಸು, 5000 mAh ಬ್ಯಾಟ್ರಿ. ಓವರಾಲ್ ಎಲ್ಲ ಕೂಡ ಸಗದಾಗಿದೆ. ಕ್ಯಾಮ್ರಾ ಕೂಡ ಚೆನ್ನಾಗಿದೆ. ನಿಮಗೆ ನೋಡಿ, ಮೋಟ್ರೋಲಾದಲ್ಲೇ ತುಂಬ ಮೊಬೈಲ್ಗಳು ಈ ಸೇಲಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಸಿಗ್ತದೆ. ಹೇಳ್ತಾ ಹೋದ್ರೆ ಬರೀ ಮೋಟ್ರೋಲಾ ಮೊಬೈಲ್ಗಳಿರುತ್ತೆ. ಮಧ್ಯ ಹೇಳ್ಬೇಕು ಅಂದರೆ ಈ ಸೇಲಲ್ಲಿ ಹೇಳ್ಬೇಕು ಅಂದರೆ ನನಗೆ ಮೋಟ್ರೋಲಾದಲ್ಲಿರುವಂಥ ಮೊಬೈಲ್ಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಮೊಬೈಲು ಕೂಡ ತುಂಬ ಚೆನ್ನಾಗಿದೆ, ಮೋಟ್ರೋಲಾ H50 ಫ್ಯೂಜನು. ನೋಡಿ, ಪರ್ಚೇಸ್ ಮಾಡ್ತೀನಿ ಅಂದರೆ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಎಲ್ಲ ನಾ ಹೇಳೋ ಎಲ್ಲ ಪ್ರತಿಯೊಂದು ಮೊಬೈಲ್ದು ಕೂಡ ಇರುತ್ತೆ. ಅಲ್ಲೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ನೀವೇನಾದ್ರು ನಥಿಂಗ್ ಫ್ಯಾನ್ಸು ಅಂದರೆ ಹಿಂದ್ಗಡೆ ಗ್ಲಿಫ್ ಇಂಟರ್ಫೇಸ್ ಇರೋಂಥ ನಥಿಂಗ್ನ ಎಷ್ಟೋ ಜನ ಇನ್ನೂ ಕೂಡ ಇಷ್ಟಪಡ್ತಾರೆ, ಆಲ್ಮೋಸ್ಟ್ ಲೈಟ್ ಇರೋದ್ರಿಂದ. ಸೊ ನಥಿಂಗ್ 2A ಕೂಡ ಈ ಸೇಲಲ್ಲಿ ತುಂಬ ಒಂದು ಸ್ವಲ್ಪ ಬಜೆಟಲ್ಲಿ ದುಡ್ಡು ಕಡಿಮೆ ಆಗಿದೆ. ನಿಮ್ಗೇನಾದ್ರು ಫ್ಯಾನ್ಸಿ ಡಿಸೈನ್ ಇರೋಂಥ ನಥಿಂಗ್ 2A ತೊಗೋಬೇಕು ಅಂದರೆ ಇದು ಈಗ 20,000ಕ್ಕಿದೆ. ಇತ್ತು ನಿಮ್ಮ ಬ್ಯಾಂಕ್ ಆಫಲ್ಲಿ ತೊಗೋತೀನಿ ಅಂದರೆ 18,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಇದು ಸೇಮ್ ಅಂತ ಮೇಜರಾಗಿ ಇದರಲ್ಲಿ ಏನೊಂದು ಚಾರ್ಜರ್ ಕೊಡಲ್ಲ, ನೀವು ಎಕ್ಸ್ಟ್ರಾ ಚಾರ್ಜರ್ ತೊಗೋಬೇಕಾಗುತ್ತೆ. ಲೈಟ್ ಗ್ಲಿಫ್ ಇಂಟರ್ಫೇಸ್ ಇದೆ, ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ, ಕ್ಯಾಮ್ರಾ ಚೆನ್ನಾಗಿದೆ. ಮತ್ತು ಯೂಸರ್ ಇಂಟರ್ಫೇಸು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಬೇರೆದು ಕಂಪೇರ್ ಮಾಡಿದ್ರೆ. ಇದರಲ್ಲಿ 5000 mAh ಬ್ಯಾಟ್ರಿ ಇದೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಬಾಕ್ಸಲ್ಲಿರಲ್ಲ. ಡಿಸ್ಪ್ಲೇ ಕೂಡ ಅಷ್ಟೇ 120 Hz ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ. Dimensity 7200 ಪ್ರೊಸೆಸರ್ ಇದೆ. ಸೊ ನೀವು ನೋಡಿ, ಬೇಕು ಅಂದರೆ ನೀವು ಈ ಮೊಬೈಲ್ನು ಕೂಡ ಡಿಫ್ರೆಂಟ್ ಲುಕ್ ಇರೋಂಥ ಮೊಬೈಲ್ ಬೇಕು ಅಂದರೆ ಈ ಮೊಬೈಲ್ನು ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಏನಾದರೂ ಒಂದು ಹೆವಿ ಗೇಮಿಂಗ್ ಆಗಿರೋಂಥ ಪವರ್ಫುಲ್ ಆಗಿರೋ ಫೋನ್ ಬೇಕು ಅಂದರೆ ಈ ಮೊಬೈಲ್ನೇ ತೊಗೊಳ್ಳಿ. ಬೆಂಕಿ ಮೊಬೈಲು, ಗೇಮಿಂಗ್ ಆಡೋರಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮೊಬೈಲ್ ಅಂತಲೇ ಹೇಳ್ಬೋದು. ಪೋಕೋ X6 Pro 5G ಈ ಮೊಬೈಲು ಸುಮಾರು ಲಾಂಚ್ ಆದಾಗ 25,000ಕ್ಕೆ ಲಾಂಚ್ ಆಗಿತ್ತು ಬೇಸ್ ವೇರಿಯಂಟು. ಈಗ ವಿತ್ ನೀವು ಬ್ಯಾಂಕ್ ಆಫರ್ಲಿ ತೊಗೊಂಡ್ರೆ 19,379 ರೂಪಾಯಿಗೆ ಈ ಮೊಬೈಲ್ ಸಿಗುತ್ತೆ. ಇದರಲ್ಲಿ ಏನು ಕ್ರೇಜಿ ಫೀಚರ್ ಅಂದರೆ ಪ್ರೊಸೆಸರ್ ಮಾತ್ರ ನೆಕ್ಸ್ಟ್ ಲೆವೆಲು. ಡೈಮೆನ್ಸಿಟಿ 8300 ಅಲ್ಟ್ರಾ ಪ್ರೊಸೆಸರ್ ಇದೆ. ಮತ್ತು LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಇದೆ. ಗೇಮ್ ಆಡೋರಿಗೆ ಹೇಳ್ತಿಲ್ವಾ, ಡಿಸ್ಪ್ಲೇ ಕೂಡ 1.5K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 67 ವಾಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟು. ಕ್ಯಾಮ್ರಾ ಡೀಸೆಂಟ್ ಕ್ಯಾಮ್ರಾ ಅಂತೀನಿ, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ, ನೀವೇನಾದರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಏನಾದ್ರು ಮೊಬೈಲ್ ತೊಗೋಬೇಕು, ಗೇಮಿಂಗ್ ಸಗದಾಗ ಆಡಬೇಕು ಅಂದರೆ ಈ ಮೊಬೈಲ್ನ ತೊಗೊಳ್ಳಿ. ಸೊ ನೀವೇನಾದ್ರು 15ರಿಂದ 16,000 ಈ ಬಜೆಟಲ್ಲಿ ಏನಾದ್ರು ತೊಗೋತೀನಿ ಅಂದರೆ ಮೋಟ್ರೋಲಾ G85 ಕೂಡ ಇದೆ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ ಇದೆ. ಆ ಮೊಬೈಲ್ನು ಕೂಡ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡಿ. ಅದು ಕೂಡ ಕ್ಯಾಮ್ರಾದಲ್ಲಿ ಆಗಲಿ ಪರ್ಫಾರ್ಮೆನ್ಸಲ್ಲಿ ಆಗಲಿ ಪ್ರತಿಯೊಂದರಲ್ಲೂ ಕೂಡ OS ಸಪೋರ್ಟ್ ಮಾಡೋ ಕ್ಯಾಮ್ರಾ ಕೂಡ ಇದೆ. ನೋಡಿ, ಪರ್ಚೇಸ್ ಮಾಡ್ತೀನಿ ಅಂದರೆ ಆ ಮೊಬೈಲ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅದನ್ನು ಬಿಟ್ಟು 10,000-12,000 ಬಜೆಟಲ್ಲಿ ಏನು ತೊಗೋತೀನಿ ಅಂದರೆ ವಿವೋ T3 ಲೈಟ್ ಕೂಡ ಇದೆ. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನಿಮಗೆ ವಿತ್ ಬ್ಯಾಂಕ್ ಆಫರ್ ತೊಗೋತೀನಿ ಅಂದರೆ 9,000-10,000ಕ್ಕೆಲ್ಲ ಸಿಗುತ್ತೆ. ಇದು ವಿವೋ ಬ್ರ್ಯಾಂಡಿಂಗಲ್ಲಿ ತೊಗೊಳೋದಕ್ಕೆ ಈ ಮೊಬೈಲ್ ಚೆನ್ನಾಗಿರುತ್ತೆ ಮೀಡಿಯಂ. ಅದನ್ನು ಬಿಟ್ಟರೆ ನೀವು ಟೈಟ್ ಬಜೆಟ್, ತುಂಬ ಲೋ ಎಂಡು, ನೀವು 8,000 ರೂಪಾಯಿ ಬಜೆಟಲ್ಲಿ 8,000ರಿಂದ 7,500 ಬಜೆಟಲ್ಲಿ 5G ಫೋನ್ನ ಹುಡುಕ್ತಿದ್ದೀರಾ, ಹಂಗಾದರೆ ಈ ಮೊಬೈಲು ಬೆಂಕಿ ಫೋನ್ ಅಂತಲೇ ಅನ್ಬೋದು. ಪೋಕೋ M6 5G ಇದು ವಿತ್ ಆಫರ್. ನೀವೇನಾದ್ರು ಬ್ಯಾಂಕ್ ಆಫರ್ ಎಲ್ಲ ಸೇರಿಸಿ ತೊಗೋತೀನಿ ಅಂದರೆ ಕೇವಲ ನಿಮಗೆ 7,500 ರೂಪಾಯಿಗೆ ಈ ಮೊಬೈಲ್ ಸಿಗುತ್ತೆ. ಈ ಮೊಬೈಲ್ ಏನಪ್ಪ ಅಂದರೆ 5G ಸಿಗ್ತಾಯಿದೆ. 7,500ಕ್ಕೆ 5G ಸಿಗ್ತಾಯಿದೆ. ಪ್ಲಸ್ಸು ಇದು ಫುಲ್ HD ಡಿಸ್ಪ್ಲೇ ಇದೆ, ಮತ್ತು 90 Hz ರಿಫ್ರೆಶ್ ರೇಟ್ ಹೊಂದಿರೋ ಡಿಸ್ಪ್ಲೇ ಇದೆ. ಮತ್ತು ಸಕಾಗಿದೆ, ನನಗೆ ನೋಡೋದಕ್ಕೂ ತುಂಬ ಇಷ್ಟ ಆಯಿತು ಈ ಮೊಬೈಲು. ಪರ್ಫಾರ್ಮೆನ್ಸಲ್ಲೂ ಚೆನ್ನಾಗಿದೆ, ನಿಮಗೆ 5G ಸಿಗ್ತಾಯಿದೆ. ನೀವೇನಾದ್ರು ಬಜೆಟಲ್ಲಿ 5G ಹುಡುಕ್ತೀನಿ ಅಂದರೆ ಈ ಮೊಬೈಲ್ ತುಂಬ ಚೆನ್ನಾಗಿದೆ. ನೋಡಿ, ಇದು ಕೂಡ UFS 2.2 ಸ್ಟೋರೇಜು. ಸೊ ಅದನ್ನು ಹೇಳೋದು ನೋಡ್ಬಿಟ್ಟು ಇದರಲ್ಲಿ UFS 2.2 ಸ್ಟೋರೇಜ್ ಇದೆ. LPDDR4X ರ್ಯಾಮ್ ಇದೆ, ಚೆನ್ನಾಗಿದೆ. ನೋಡಿ, ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಸೇಲಲ್ಲಿ ನನಗೆ ಇಷ್ಟ ಆದಂಥ ಕೆಲವೊಂದು ಮೊಬೈಲ್ಸ್ಗಳು. ತುಂಬ ಮೊಬೈಲ್ಗಳಿದಾವೆ, ಇನ್ನೂ ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಇದೆ. ನನಗೆ ಪರ್ಸ್ನಲ್ ಆಗಿ ಬಜೆಟಲ್ಲಿ ನಾನು ಬ್ರ್ಯಾಂಡ್ನ ಇಂಪಾರ್ಟೆನ್ಸ್ ತೊಗೊಳ್ದೆ. ನನಗೆ ಯಾವ ಮೊಬೈಲ್ ಇಷ್ಟ ಆಯಿತು, ಯಾವ ಸ್ಪೆಸಿಫಿಕೇಶನ್ ಇಷ್ಟ ಆಯಿತು
ಅದನ್ನು ನೋಡಿ ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಮೊಬೈಲ್ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋದಲ್ಲಿ ಈ ಸೇಲಲ್ಲಿ ನಾನು ಇಷ್ಟ ಆದಂಥ ಮೊಬೈಲ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳಿಗೆ ನನ್ನ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಎಲ್ರಿಗೂ.